ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬ್ರಹ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನೀವು ಆಲ್ರೆಡಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇವಾಗ ಹರಿದಾಡ್ತಿರುವಂಥ ಸುದ್ದಿ ನಿಮಗೆಲ್ಲ ಗೊತ್ತೈತಿ ಅಂತ ಅನ್ಕೋತೀನಿ ಈ ವಿಷಯ. ಯಾಕಂದ್ರೆ ಈ ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದಿರುವಂಥ ಒಂದು ವಿಚಾರ ಘಟನೆ ನಿಮ್ಮೆಲ್ಲರಿಗೂ ಗೊತ್ತೈತಿ ಅನ್ನುವಂಥ ಅನ್ಕೋತೀನಿ ನಾನು. ಯಾಕಪ್ಪ ಅಂತಂದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಏನು ಪವಾಡ ಬಸವೇಶ್ವರ ಮೂರ್ತಿಯನ್ನು ತುಳು ಮಾಡ್ಯಾರ ಅನ್ನುವಂಥ ವಿಚಾರನ ಸೋಷಿಯಲ್ ಮೀಡಿಯಾದೊಳಗೆ ಎಲ್ಲರೂ ವಿಡಿಯೋಗಳನ್ನ ನೋಡಕತ್ತೀರಿ. ಅದರದ್ದು ಒಂದು ಸಂಕ್ಷಿಪ್ತವಾಗಿ ಅದನ್ನು ಯಾವ ರೀತಿ ಹೇಗೆ ಯಾವಾಗ ಕಳು ಮಾಡಿದಾರೆ ಅನ್ನೋದನ್ನು ಎಲ್ಲವನ್ನು ನಿಮ್ಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಈಗ ವಿಚಾರವನ್ನು ಹೇಳೋದಾದ್ರೆ ಈ ಒಂದು ಘಟನೆ ಎಲ್ಲಿ ನಡೆದೈತಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಪವಾಡ ಬಸವೇಶ್ವರ ಅನ್ನುವಂಥ ಒಂದು ದೇವಸ್ಥಾನದೊಳಗೆ ಏನು ಸುಮಾರು ಹತ್ತತ್ರ 60 kg ಆಗುವಂಥ ಒಂದು ಬೆಳ್ಳಿಯನ್ನು ತುಡು ಮಾಡಿರುವಂಥದ್ದು ಮುದ್ದೇಬಿಹಾಳ ತಾಲೂಕಿನ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದೈತಿ. ಈ ಒಂದು ಘಟನೆ ಯಾವಾಗ ನಡೆದಪ್ಪ ಅಂತಂದ್ರೆ ಸೋಮವಾರ ಮಧ್ಯರಾತ್ರಿ ಅಂದರೆ ರಾತ್ರಿಯನ್ನು ಅವತ್ತು ರಾತ್ರಿ ಆ ಒಂದು ಕಳ್ತನ ಮಾಡಿರುವಂಥದ್ದು. ಬೆಳಿಗ್ಗೆ ಜನ ಎಲ್ಲ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಾಗ ದೇವ್ರ ಮೂರ್ತಿ ಕಾಣ್ತಿದ್ದಿಲ್ಲ ಅಂತ ಆವಾಗ ಊರಿನ ಜನ ಎಲ್ಲರೂ ಕೂಡಿ ವಿಚಾರ ಮಾಡಿದಾಗ ಯಾರೋ ತುಡು ಮಾಡ್ಯಾರ ಅಂತೇಳಿ ಗೊತ್ತಾಗೈತೆ. ಅದಾದಮೇಲೆ ಎಲ್ಲರೂ ಕೂಡಿ ಸೋಮವಾರ ಬೆಳಿಗ್ಗೆ ಏನು ಕಂಪ್ಲೇಂಟನ್ನು ಕೊಡೋಕೆ ಹೋಗ್ಯಾರ. ಇಂಥ ನಮ್ಮ ಊರಾಗ 60 kg ಹತ್ತತ್ರ ಬೆಳ್ಳಿ ಚಿನ್ನ ಏನಪ್ಪ ಅಂದ್ರೆ 35 kg ದೇವರ ಮೂರ್ತಿ ಏನು ಪವಾಡ ಬಸವೇಶ್ವರ ಒಂದು ಮೂರ್ತಿಯನ್ನು 35 kg ಪವಾಡ ಬಸವೇಶ್ವರ ಮೂರ್ತಿ ಇತ್ತಂತ ಆ ಮೂರ್ತಿಯನ್ನು ತೊಗೊಂಡು ಹೋಗ್ಯಾರ. ಅದ್ರ ಜೊತೆಗೆ ದಿನನಿತ್ಯ ಪೂಜೆ ಮಾಡಬೇಕಾಗಿರುವಂಥದ್ದೊಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ರಂತ, ಅದು 10 kg ಇತ್ತಂತ, ಅದನ್ನು ಕೂಡ ತೊಗೊಂಡು ಹೋಗ್ಯಾರ. ಅದರ ಜೊತೆಗೆ ಅಲ್ಲಿ ಇರ್ತಾವಲ್ಲ ಸುತ್ತಮುತ್ತ ಪೂಜೆ ಮಾಡುವಂಥ ಪೂಜೆ ಸಾಮಗ್ರಿಗಳು ಎಲ್ಲವೂ ಕೂಡಿ ತಾಟು ಆಮೇಲೆಲ್ಲ ಪೂಜೆ ಮಾಡುವಂಥ ಸಾಮಗ್ರಿಗಳು ಎಲ್ಲವೂ ಕೂಡಿ ಎಲ್ಲವೂ ಕೂಡಿ ಹತ್ತತ್ರ 60 kg ಬೆಳ್ಳಿ ಚಿನ್ನ ಇತ್ತಂತ. ಆ ಒಂದು 60 kg ಬೆಳ್ಳಿ ಚಿನ್ನನು ಕೂಡ ಯಾವುದೋ ಒಂದು ಸಣ್ಣದೊಂದು ಬೆಳ್ಳಿದು ತುಣುಕು ಬಿಡದೆ ಎಲ್ಲವನ್ನು ರಾತ್ರಿ ತುಡು ಮಾಡ್ಕೊಂಡು ಹೋಗ್ಬಿಟ್ಟಿರುವಂಥ ಘಟನೆ ಈ ಒಂದು ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದಿರುವಂಥದ್ದು. ನಿಜಕ್ಕೂ ನನಗೆ ಏನು ಆಶ್ಚರ್ಯ ಆಗ್ತದೆ ಅಂತಂದ್ರೆ ಇಂಥ ವಿಚಾರನ ಕೇಳಿದಾಗ ಅನಿಸಿರ್ತದೆ ದೇವರು ಅನಿಸಿರುತ್ತೆ ಕೆಲವೊಂದು ಸರಿ ನನಗೆ ತನ್ನನ್ನು ತಾನು ಕಾಪಾಡ್ಕೊಳ್ದೇ ಇರೋನು ಇನ್ನು ದೇವ್ರನ್ನ ಸಮಾಜದಲ್ಲಿರ್ತಕ್ಕಂಥ ಜನರನ್ನ ಹೆಂಗೆ ಕಾಪಾಡ್ತಾನೋ ಅಂತಂದು ಕೆಲವೊಂದು ಕಲ್ಪನೆಗಳು ಉಟ್ಕೊಂಡಿರ್ತಾವೆ. ಅವಾಗ ಅನಿಸಿರ್ತೈತಿ ಯಾವ ದೇವರಪ್ಪ ಅಂತ ಅನಿಸಿರ್ತೈತಿ. ಇವತ್ತು ನಡೆದಿರುವಂಥದ್ದು ಘಟನೆ ಹಂಗೆ ಆಗಿರೋದು ಹಾಗಂತ ದೇವ್ರನ್ನ ನಾನು ಅಪಹಾಸ್ಯ ಮಾಡ್ತಾನಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆ ದೇವ್ರ ಮೇಲೆ ನನಗೂ ಕೂಡ ಭಕ್ತಿ ಇದೆ. ಯಾಕಂದ್ರೆ ನಾವು ಕೆಲವೊಂದು ಸರಿ ಒಂದು ದೇವ್ರಿಗೆ ಹೋಗಿ ಬಂದಿದ್ದೀವಿ. ಅನಿಸ್ತಿರ್ತೈತಿ ಆ ಸತ್ಯ ಅನ್ನೋದು ದೇವ್ರು ಅದನ್ನ ಅಂತೇಳಿ ಪ್ರೂಫ್ ಮಾಡಿದಾಗ ಆ ಒಂದು ಸತ್ಯ ಹೊರಬೀಳಲೇಬೇಕು. ಯಾಕಂದ್ರೆ ಯಾರು ತುಡು ಮಾಡಿರೋ ಅನ್ನೋದನ್ನ ವಿಚಾರವನ್ನು ಆ ದೇವರೇ ಪ್ರಸ್ತಾಪನೆ ಮಾಡಿಸ್ಬೇಕು. ಅಂತಾಗ ಸತ್ಯ ಹೊರಬಿದ್ದಾಗ ಗೊತ್ತಾಗ್ತೈತಿ ಆ ದೇವ್ರ ಅನ್ನುವಂಥದ್ದು ಸತ್ಯ ಎಲ್ರಿಗೂ ಗೊತ್ತಾಗ್ತೈತಿ. ಯಾಕಂದ್ರೆ ಬೆಳ್ಳಿ ಅಂತಂದ್ರೆ ಹತ್ತತ್ರ ಅದು ಎಲ್ಲವನ್ನು ಅದರ ಮೌಲ್ಯ ಎಷ್ಟು ಆಗೈತೆ ಅಂತಂದ್ರೆ ಅಂದಾಜು 1.20 ಕೋಟಿ ರೂಪಾಯಿ ಆಗ್ತಿರುವಂಥದ್ದು ಮೌಲ್ಯದಂತ ಅದರ ಮೌಲ್ಯ. ಅಷ್ಟು ಒಂದು 60 kg ಬೆಳ್ಳಿ ಚಿನ್ನದವ್ರು ವಿಚಾರ ಮಾಡಿ ಎಲ್ಲವನ್ನು ಹೆಂಗೆ ತುಡು ಮಾಡ್ಕೊಂಡು ಹೋಗ್ಯಾರ, ಯಾವ ರೀತಿ ಪ್ಲ್ಯಾನ್ ಮಾಡಿರ್ತಾರಂತೇಳಿ ಇದು ಘಟನೆ. ಮತ್ತು ಇನ್ನೊಂದು ಸುತ್ತಮುತ್ತ ಗೊತ್ತಿರುವಂಥವ್ರೆ ಇಂಥ ಒಂದು ಘಟನೆನ ಇಂಥ ಒಂದು ಈ ರೀತಿ ಒಂದು ಕಳ್ತನ ಮಾಡುವಂಥದ್ದನ್ನು ಮಾಡಿರ್ತಾರೆ. ಈ ರೀತಿ ಸುತ್ತಮುತ್ತ ಗೊತ್ತಿದ್ದಂಥವ್ರೆ ಈ ಒಂದು ಘಟನೆ ಮಾಡೋಕ್ಕೆ ಅದು ಇದಾಗೋದು. ಯಾಕಂದ್ರೆ ಗೊತ್ತಿದ್ದಂಥವ್ರು ಯಾರಿಗೂ ಮಾಡೋಕೆ ಆಗಂಗಿಲ್ಲ. ಅದು ಗೊತ್ತಿದ್ದವ್ರ ಇಂಥ ವಿಚಾರನ ಮಾಡೋಕ್ಕೆ ಶುರು ಮಾಡ್ತಾರೆ, ಕಳ್ತನ ಮಾಡ್ಯಾರ. ಆದಷ್ಟು ಆ ಒಂದು ಕಳ್ತನ ಮಾಡಿದವರು ಬೇಗ ಸಿಗಬೇಕು. ಅವಾಗ ಗೊತ್ತಾಗ್ತೈತಿ ದೇವ್ರು ಅದಾನ ಅಂತೇಳಿ. ಈಗ ಒಂದು ತನಿಖೆಯನ್ನು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದಾಗ ಪೊಲೀಸರು ಅಲ್ಲಿ ಒಂದು ನಾಯಿ ತೊಗೊಂಬಂದು ಅಲ್ಲಿ ಎಲ್ಲವನ್ನು ವಿಚಾರ ಮಾಡ್ಯಾರ. ಇನ್ನು ವಿಚಾರಣೆ ಸಂಪೂರ್ಣವಾಗಿ ತನಿಖೆ ಶುರು ಆದಮೇಲೆ ಎಲ್ಲವೂ ಗೊತ್ತಾಗ್ತೈತಿ ಯಾರು ತುಡು ಮಾಡ್ಯಾರ ಅನ್ನೋದನ್ನು. ಇನ್ನೊಂದು ನೀವು ಅನ್ಕೋಬೋದು ಅಷ್ಟೆಲ್ಲ ಇರುವಂಥದ್ದು ಬೆಳ್ಳಿ ದುಡ್ಡು ಇರುವಂಥದ್ದನ್ನು ಒಂದು ಸಣ್ಣ CC ಕ್ಯಾಮ್ರಾನು ಇಟ್ಟಿಲ್ಲ ಅಂತ ಅನ್ಕೋಬೋದು. ಆ ಒಂದು CC ಕ್ಯಾಮ್ರಾ ಏನು ಮಾಡ್ರಪ್ಪ ಅಂದ್ರೆ ಅವ್ರು ತುಡು ಮಾಡುವಂಥ ಸಂದರ್ಭದಾಗ ಆ ಒಂದು CC ಕ್ಯಾಮ್ರಾನ ಬಂದ್ ಮಾಡಿಬಿಟ್ರ. ಆ ಒಂದು
ಬಂದ್ ಮಾಡಿಬಿಟ್ರಲ್ಲ, ಹಂಗಾಗಿ CC ಕ್ಯಾಮ್ರಾ ಆಫ್ ಆಗೋಗ್ಬಿಟ್ಟೈತಿ. ಅವ್ರು ತುಡು ಮಾಡ್ಕೊಂಡು ಹೋಗ್ಬಿಟ್ಟಾರ. ದೇವ್ರನ್ನ ಬಿಡವಲ್ರ ಅಂತಂದ್ರೆ ವಿಚಾರ ಮಾಡ್ರಿ, ಇವತ್ತಿನ ಸಮಾಜದೊಳಗೆ ಎಂತೆಂಥ ಜನ ಸೃಷ್ಟಿ ಆಗತ್ತಾರ ಅಂತೇಳಿ. ಕೆಲವೊಂದು ಸರಿ ನನಗೆ ಅನಿಸಿರ್ತೈತಿ, ಕಲಿಯುಗ ಏನು ಅಂತ್ಯ ಆಗಕ್ಕೆ ಬಂದೈತಪ್ಪ, ಎಲ್ಲ ಮುಗಿಯುವಂಥ ಸಮಯಕ್ಕೆ ಬಂದೈತಿ ಅನ್ನುವಂಥದ್ದನ್ನು ಅನಿಸಿರ್ತೈತಿ. ಆದಷ್ಟು ಆ ರೀತಿ ಮಾಡುವಂಥವ್ರಿಗೆ ದೇವರು ಒಂದು ತಕ್ಕ ಪಾಠ ಕಲಿಸಲಿ ಅವರಿಗೆ. ಅವ್ರ ಮುಂದೆ ಜೀವ ಮಾಡಿದಾಗ ಇಂಥ ಒಂದು ಕೆಟ್ಟ ಆಲೋಚನೆಯೂ ಕೂಡ, ಈ ರೀತಿ ಆಲೋಚನೆಯೂ ಕೂಡ ಮಾಡಿರಬಾರ್ದು. ಅಂಥ ಒಂದು ಘಟನೆ ಅವ್ರ ಜೀವನದಾಗ ನಡೀಲಿ ಅಂತೇಳಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ಇಂಥ ವಿಚಾರಗಳನ್ನು ಕೇಳಿದಾಗ ಅನಿಸಿರ್ತೈತಿ, ಇವತ್ತು ದೇವ್ರ ಮೂರ್ತಿ ಸ್ಥಾಪನೆ ಮಾಡಿದ್ರೆ ಮುಂದೊಂದು ದಿನ ಮನೆ ಕಳ್ತನ ಮಾಡ್ತಾರೆ ಅವರು. ಅಂಥ ದೇವ್ರ ಸೃಷ್ಟಿ ಇದು ತುಡು ಮಾಡಿವಿ ಮನೆ, ಅಂಥ ದೇವ್ರ ಮೂರ್ತಿನ ತುಡು ಮಾಡಿವಿ ಅಂತ ಇನ್ನೇನು ಮನೆ ತುಡು ಮಾಡ್ತೀನಿ ನಮಗೇನು ದೊಡ್ಡ ಆಗದ ಅನ್ನೋಂಥ ವಿಚಾರಗಳು ಅವರಲ್ಲಿ ಬರ್ತಾವೆ. ಆದಷ್ಟು ಅಂಥ ಒಂದು ಕಳ್ತನ ಮಾಡಿದಂಥ ಕಳ್ಳರು ಬೇಗ ಸಿಗಲಿ. ಆ ಒಂದು ತನಿಖೆ ಸಂಪೂರ್ಣವಾಗಿ ವಿಚಾರವಾಗಿ ವಿವರಣೆಯಾಗಿ ನಡೆದು ಆ ಒಂದು ಬೆಳ್ಳಿ ಮೂರ್ತಿ ಮತ್ತು ಆ ಪವಾಡ ವಿಶ್ವೇಶ್ವರ ವಾಪಸ್ ಆ ದೇವಸ್ಥಾನಕ್ಕೆ ಆಗಮಿಸಲಿ ಅನ್ನುವಂಥದ್ದನ್ನು ನಾನು ಆ ದೇವರಲ್ಲಿ ಮನವಿ ಮಾಡ್ಕೊಳ್ತೀನಿ, ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಆದಷ್ಟು ಈ ಒಂದು ವಿಷಯನ 4 ಜನಕ್ಕೆ ತಿಳಿಸ್ರಿ. ಅಂದಾಗ ಆ ಒಂದು ಘಟನೆ ನಡೆದಿರುವಂಥದ್ದು ಇಂಥಲ್ಲಿ ಏನಾದರೂ ಆ ಜನಕ್ಕೆ ಮುಟ್ಲಿ ಅನ್ನುವಂಥ ವಿಚಾರಕ್ಕೋಸ್ಕರ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ದೇವ್ರನ್ನ ಬಿಡುವಂಥವ್ರು ಇವರು, ದೇವ್ರನ್ನ ಬಿಡಲಾರ್ದಂಥವ್ರು ಇನ್ನು ಸುತ್ತಮುತ್ತ ಇರ್ತಕ್ಕಂಥ ಜನರನ್ನ ಏನು ಇದನ್ನು ಮಾಡ್ತಾರೆ, ಬಿಡಲ್ಲ ಅನ್ನೋದು ಏನು ಗ್ಯಾರಂಟಿ, ಇವರು ಬಿಡ್ತಾರೆ ಅನ್ನೋದು ಏನು ಗ್ಯಾರಂಟಿ ಅನಿಸ್ತದ. ಯಪ್ಪ ಇಂಥವೆಲ್ಲ ಘಟನೆಗಳನ್ನ ಕೇಳಿದಾಗ ಏನೇನೋ ವಿಚಾರಗಳು ಶುರುವಾಗ್ತಾವೆ. ಆ ದೇವರೇ ಕಾಪಾಡಬೇಕು. ಏನೋ ಮಾತಾಡೋಕೆ ನನಗೆ ಏನೋ ಮಾತಾಗೋದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.